ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕುಸುಮ ಅವ್ರಿಗೆ ಏನಾಯಿತು, ಭಾಗ್ಯನ ನೋಡ್ಬಿಟ್ರ. ಇಲ್ಲಿ ಬಂದಿರೋ ಹೊಸ ಗೆಸ್ಟ್ ಯಾರು, ತಾಂಡವ್ ಮಾಡಿದ್ದೇನು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಮ್ಮ ಮಗನ ನಡುವೆ ಜುಟಾಪಟಿ ಏನು ನಡೆಯುತ್ತೆ, ಆದರೆ ತನ್ನ ಮರ್ಯಾದೆಗೆ ಕುಂದು ಬರುತ್ತೆ ಅಂತ ಹೇಳಿದ ತಾಂಡವ್ ಮಾತು ಅಮ್ಮ ಕುಸುಮಗೆ ಆಗತ್ತಾ ಜೊತೆಗೆ ನೀನೆಲ್ಲಿಂದ ಹೋಗ್ತಾರೋ, ನಾನು ನನ್ನ ಮಕ್ಕಳನ್ನ ಸಾಕಬೇಕು, ನನ್ನ ಮನೇನ ನೋಡ್ಕೋಬೇಕು, ನನ್ನ ಸುಸನ ಯಾವುದೇ ಕಾರಣಕ್ಕೂ ಬಿಟ್ಕೊಡು ಮಾತೇ ಇಲ್ಲ ಅಂತ ಹೇಳಿ ತಾಂಡವ್ಗೆ ಗುಡ್ ಬೈ ಹೇಳಿ ಕುಸುಮವರು ಹಾಗೆ ತಮ್ಮ ಹೋಟೆಲ್ ಕಡೆ ಹೋಗ್ತಾರೆ. ತಾಂಡವ್ ಕೂಡ ಹಾಗೆ ಕಾರ್ ತಗೊಂಡು ಹೋಗ್ತಾರೆ. ನಂತರ ಇಲ್ಲಿ ಭಾಗ್ಯ ಕೂಡ ಅದೇ ದಾರಿಲಿ ಬರ್ತಿದ್ದಾಳೆ. ಈ ಕಡೆ ತಾಂಡವ್ ಹೋಗ್ತಾ ಇರ್ತಾರೆ, ಬಟ್ ಭಾಗ್ಯನ ಅಬ್ಸರ್ವ್ ಮಾಡೋದಿಲ್ಲ. ತಾಂಡವ್ ಅದೇ ದರ್ಶಿನಿ ಹೋಟೆಲ್ಗೆ ಬರ್ತದಂತೆ ಒಳಗಡೆ ಹೋಗಿ ತಮ್ಮ ಅಡುಗೆ ಕೆಲಸನ ಶುರು ಮಾಡ್ಕೊತಿದ್ದಾರೆ ಕುಸುಮ ಅವರು. ಇನ್ನೂ ಕೂಡ 10 ಶಾವಿಗೆ ಅಷ್ಟೇ ಆಗಿದೆ. ಏನಿದು ಕುಸುಮ, ಇನ್ನೂ ಕೂಡ 10 ಶಾವಿಗೆ ಆಗಿದೆಯಲ್ಲ, ರಸನ ಮಾಡೋದು ಯಾವಾಗ ಅಂತ ಓನರ್ ಕೇಳ್ತಿದ್ರೆ ಮಾಡಿಬಿಡ್ತೀನಿ ಯಜಮಾನ್ರೆ, ಇನ್ನು ಸ್ವಲ್ಪ ಸಮಯ ಅಂತ ಹೇಳ್ತಿದ್ದಾರೆ. ತಲೆ ಸುತ್ತದಾಗ ಆಗ್ತದೆ, ಆದರೂ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಕುಸುಮ. ನಂತರ ಇಲ್ಲಿ ಭಾಗ್ಯ ಬರ್ತದಾಗೆ ಈ ಕಡೆ ನಾನು 5 ಸ್ಟಾರ್ ಹೋಟೆಲಿಂದ ಬಂದಿರೋದು, ಅದ್ಯಾವುದೋ ತಿಂಡಿ ಕೊಡ್ತೀರಂತಲ್ವ, ಅದನ್ನು ತೊಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ರೆ, ಒಂದು 5 ನಿಮಿಷ ಕುತ್ಕೊಳ್ಳಿ, ಎಲ್ಲ ಕೂಡ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಕಾಫಿ ಕುಡಿತಾ ಇರಿ, 5 ನಿಮಿಷ ಕೊಡ್ತೀವಿ ಅಂತ ಹೇಳಿದಾಗ ಪರವಾಗಿಲ್ಲ ತೊಗೊಳ್ಳಿ ನಿಮ್ಮ ಟೈಮ್ನ, ನಾನಿಲ್ಲಿ ಕುತ್ಕೊಂಡಿರ್ತೀನಿ, ಕಾಫಿ ಏನೂ ಬೇಡ ಅಂದಾಗ ಪರವಾಗಿಲ್ಲ ಕಾಫಿ ಕೊಡಿರಿ ಅಂತ ಹೇಳ್ತಾರೆ. ನಂತರ ಕಾಫಿನ ಕೂಡ ಕೊಡ್ತಾರೆ. ನಂತರ ಇಲ್ಲಿ ಭಾಗ್ಯ ಕಾಫಿ ಕುಡಿತಾ ಇದ್ದರೆ ಇಲ್ಲಿ ಕುಸುಮವರು ಭಾಗ್ಯನೇ ನೋಡ್ತಿದ್ದಾರೆ. ಭಾಗ್ಯನ ನೋಡಿದ್ದೆ ಅವ್ರಿಗೆ ಭಾಗ್ಯನೇ ಇರ್ಬೋದು ಅಂತ ಅನ್ನಿಸ್ತಿದೆ ಹಿಂಬದಿಯಿಂದ ನೋಡಿ. ನಂತರ ಏನಿದು ಅವ್ರು ನೋಡ್ಕೊಂಡು ನಿಂತಿದ್ರಲ್ಲ, ಮೊದಲು ಕೆಲಸ ಮಾಡಿ, ಈ ರೀತಿ ಕುಟುಂಬದ ವಿಶ್ವನ ಹೋಟೆಲ್ಗೆ ತೊಗೊಂಡು ಬಂದರೆ ಕೆಲಸ ಮಾಡೋಕ್ಕೆ ಜಾಗಕ್ಕೆ ಇದೇ ರೀತಿ ಆಗೋದು ಅಂತ ಅವ್ರ ಜೊತೆ ಕೆಲಸ ಮಾಡುವ ಶೆಫ್ ಹೇಳ್ತಿದ್ದಾರೆ. ನಂತರ ಯಾರದು ಅಂತ ಕೇಳಿದಕ್ಕೆ ಅದೇ 5 ಸ್ಟಾರ್ ಹೋಟೆಲಿಂದ ಬಂದಿರೋದು, ನೀವು ಮಾಡ್ತಿರೋದನ್ನು ತೊಗೊಂಡು ಹೋಗೋದಕ್ಕೆ ಅಂತ ಹೇಳ್ತಾರೆ. ಯಾರೋ ಇರ್ಬೋದು ಅಂತ ಅವರು ಕೂಡ ಅಂದ್ಕೊಂಡು ನಂತರ ಕುಸುಮ ಅವರು ಕೆಲಸ ಮಾಡೋದಕ್ಕೆ ಮುಂದೆ ಆಗ್ತಿದ್ದಾರೆ. ಬಟ್ ಅಲ್ಲಿ ತಾಂಡವ್ ಹೇಳಿದು EMI ಕಟ್ಟಬೇಕು ಅಂದಿದ್ದು ಭಾಗ್ಯನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ದು. ಅವಳ ಬಗ್ಗೆ ಇರೋ ಸಿಟ್ಟು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದು ಎಲ್ಲವೂ ಕೂಡ ಕುಸುಮ ಅವ್ರಿಗೆ ನೆನಪಾಗ್ತದೆ. ಹಾಗೆ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಹಾಗೆ ತಲೆ ಸುತ್ತಿ ಬಿಡ್ತಾರೆ. ತಕ್ಷಣ ಏನಾಯಿತು ಅಂತ ಹೇಳಿ ಎಲ್ಲ ಚೀರ್ಕೊಂಡ್ಬಿಡ್ತಾರೆ. ಎಚ್ಚರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಭಾಗ್ಯ ಸಮೇತ ಎಲ್ಲ ಜನಗಳು ಕೂಡ ಗುಂಪು ಸೇರ್ಕೋತಾರೆ. ನಂತರ ಓನರ್ ಕೂಡ ಹೋಗ್ತಾರೆ. ಭಾಗ್ಯ ಅವರು ತಲೆ ಸುತ್ತಿ ಬಿದ್ದಿದ್ದಾರೆ. ಎಷ್ಟು ಎಚ್ಚರ ಮಾಡಿದ್ರು ಕೂಡ ಎಚ್ಚರ ಆಗ್ತಿಲ್ಲ. ನಂತರ ಇನ್ನೇನೋ ಭಾಗ್ಯ ನೋಡಬೇಕು ಅಷ್ಟರಲ್ಲಿ ಓನರ್ ಬಂದಿದೆ, ದಯವಿಟ್ಟು ಅಮ್ಮ ನಮ್ಮ ಅಡುಗೆ ಮಾಡೋರಿಗೆ ಪಾಪ ಹುಷಾರಿಲ್ಲ, ಅವ್ರಿಗೆ ಇವತ್ತು ಮಾಡೋಕ್ಕಾಗಲ್ಲ, ಹಾಗಾಗಿ ಇವತ್ತು ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತೀರಾ ಅಂದಾಗ ನಾನು ಹೇಳ್ಕೊತೀನಿ ಬಿಡಿ, ಏನಾಯಿತು ಅವ್ರಿಗೆ ಅಂದಾಗ ಕುಟುಂಬದ ಏನೋ ಒಂದು ಟೆನ್ಷನ್ ಇದೆ, ಅದಕ್ಕೋಸ್ಕರನೇ ಈ ರೀತಿ ಯೋಚನೆ ಮಾಡಿ ತಲೆ ಸುತ್ತಿ ಬಿದ್ದುಬಿಟ್ಟಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಹೌದು ಅತ್ತೆ ಮಾವಂಗೆ ನಾನು ಕೂಡ ಕಾಲ್ ಮಾಡಬೇಕು, ಅವರು ಕೂಡ ತುಂಬ ಟೆನ್ಷನಲ್ಲಿರ್ತಾರೆ ಅಂತ ಭಾಗ್ಯ ಅನ್ಕೋತಾಳೆ. ಹೊತ್ತು ನನ್ನ ಅತ್ತೆನೇ ಇದು ಅಂತ ಅವಳಿಗೆ ಗೊತ್ತಾಗೋದಿಲ್ಲ. ನಂತರ ಕರ್ಪೂರ ಇರುತ್ತೆ ತೊಗೊಂಡು ಬಂದು ಕೊಟ್ಟು, ನಮ್ಮ ಅತ್ತೆ ಯಾವಾಗಲೂ ಹೇಳ್ತಿದ್ರು ತಲೆ ಸುತ್ತಿದಾಗ ಈ ಒಂದು ಕರ್ಪೂರನ ಮೂಸೋದ್ರಿಂದ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ, ತೊಗೊಳ್ಳಿ ಹೋಗಿ ಕೊಡಿ ಅಂತ ಹೇಳ್ತಾರೆ. ನಂತರ ಅವ್ರು ತೊಗೊಂಡು ಹೋಗಿ ಇದನ್ನು ಮೂಸಿಸು ಅಂತ ಒಂದು ಹುಡುಗಂಗೆ ಕೊಟ್ಟಾಗ ಕುಸುಮ ಅವ್ರಿಗೆ ಸ್ಮೆಲ್ ಮಾಡಿಸ್ತಾರೆ. ಅಷ್ಟರಲ್ಲಿ ಭಾಗ್ಯ ಅಲ್ಲಿಂದ ಹೊರಟಿದ್ರೆ ಈ ಕಡೆ ಕುಸುಮ ಅವ್ರಿಗೂ ಕೂಡ ಎಚ್ಚರ ಆಗತ್ತೆ. ನಂತರ ಆ ಕಡೆ ಶ್ರೇಷ್ಠ ಲಾಕ್ ಹಾಕೊಂಡು ರೂಮಿಂದ ಹೋಗ್ತಿದ್ರೆ ಆಲ್ರೆಡಿ ಇಲ್ಲಿ ಒಡವೆ ತೊಗೊಂಡು ಬಂದು ಸುಂದ್ರಿ ಕೊಟ್ಟಿದ್ದಾರೆ. ಪೂಜಾ ಇಂತಿಂಥ ಒಡವೆ ಇಟ್ಟಿದ್ದಾಳೆ ನಮ್ಮ ಶ್ರೇಷ್ಠ ಚಿನ್ಮಿನಿ ಅಂತ ಸುಂದ್ರಿ ಅವರು ಬಾಯ್ ಬಿಡ್ತಿದ್ದಾರೆ. ಇದನ್ನು ಏನು ಮಾಡ್ತೀಯಾ ಅಂದಾಗ ಗಿರ್ವಿ ಅಂಗಡಿಗೆ ಹೋಗಿ ಅಡ ಇಟ್ಟು ದುಡ್ಡನ್ನು ತೊಗೊಬರೋದು, ನನ್ನ ಅಕ್ಕನ ಹತ್ರನೇ ದುಡ್ಡನ್ನು ಅವಳ ದುಡ್ಡನ್ನು ಕಿತ್ಕೊಂಡು ಅವಳ ಹತ್ರನೇ ಕೇಳ್ತಿದ್ದಾಳಲ್ವ, ಈಗ ಅವಳ ಚಿನ್ನದ ದುಡ್ಡನ್ನೇ ನನ್ನ ಅಕ್ಕನ ಮುಖಾಂತರ ಕೊಡಿಸ್ತೀನಿ ಅಂತ ಪೂಜಾ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಶ್ರೇಷ್ಠ ಲಾಕ್ ಹಾಕೊಂಡು ಹೋಗ್ತಿದ್ದಾಗೆ ಏನಿದು ಚಿನ್ಮಿನಿ ಇವತ್ತು ಲಾಕ್ ಹಾಕೊಂಡು ಹೋಗ್ತಿದ್ಯಾ ಅಂದಾಗ ನಮ್ಮನೇಲಿ ಕಳ್ಳರು ಇದ್ದಾರಲ್ವ, ಅವ್ರನ್ನೆಲ್ಲ ನಂಬಿ ನಾನು ಡೋರ್ ಓಪನ್ ಮಾಡೋಕ್ಕಾಗಲ್ಲ, ನನ್ನ ಎಚ್ಚರಿಕೆಯಲ್ಲಿ ನಾನು ಇರಲೇಬೇಕಾಗತ್ತೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ಇವರಿಬ್ರಿಗೂ ಒಳ್ಳೊಳಗೆ ನಗು ಬರ್ತದೆ. ನಂತರ ಏನಿದೆ ಪೂಜಾ ಇವತ್ತು ನೀನು ನನ್ನ ಫಾಲೋ ಮಾಡ್ಕೊಂಡು ಬರಲ್ವಾ ಅಂದಾಗ ನನಗೇನು ಮಾಡೋ ಕೆಲಸ ಅಲ್ವಾ, ನನಗೆ ಬೇಕಾದಷ್ಟು ಇಂಪಾರ್ಟೆಂಟ್ ಕೆಲಸ ಇದೆ, ನಾನೇನು ನಿನ್ನ ಬಾಡಿ ಗಾರ್ಡ್ ಅಲ್ಲ, ಸರ್ವೆಂಟ್ ಅಲ್ಲ ನೀನು ಫಾಲೋ ಮಾಡೋದಕ್ಕೆ ಅಂತ ಹೇಳಿದ ಮೇಲೆ ಇಲ್ಲಿ ಶ್ರೇಷ್ಠ ಹೋಗ್ತಾಳೆ. ನಂತರ ಪಾಪ ಎಲ್ಲ ಆದಮೇಲೆ ಹೋಗಿ ಲಾಕ್ ಹಾಕ್ಕೊಂಡ್ರೆ ಏನು ಪ್ರಯೋಜನ ಅಂತ ಇಬ್ಬರು ಕೂಡ ನಗ್ತಾ ಇದ್ದಾರೆ. ನಂತರ ಶ್ರೇಷ್ಠ ತಾಂಡವ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ಇಲ್ಲಿ ತಾಂಡವ್ ಲೇಟಾಗಿ ಬರ್ತಾರೆ. ಏನಿದು ತಾಂಡವ್ ಇಷ್ಟು ತಡವಾಗ ಬರೋದು ಅಂದಾಗ ನನ್ನ ಟೆನ್ಷನ್ ನನಗೆ ಅಂತ ಸಿಟ್ಟು ಮಾಡ್ಕೊತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದೀವಿ ಹೇಳುವ ಅಂದಾಗ ನೀನು ತಾನೇ ಹೇಳಿರೋದು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀನು ಹೇಳಬೇಕಾಗಿರೋದು ಅಂತ ತಾಂಡವ್ ಹೇಳ್ತಿದ್ರೆ, ಯಾವಾಗಲೂ ಯಾಕೆ ಈ ರೀತಿ ಗುರ್ರ ಅಂತ ಹೇಳ್ತೀಯ, ಏನಾಯಿತು ಅಂಥದ್ದು ಅಂತ ಕೇಳ್ತಿದ್ರೆ, ಈ ಸ್ಥಾನದಲ್ಲಿದ್ದರೆ ನೀನು ಕೂಡ ಇದೇ ರೀತಿ ಸಿಟ್ಟು ಮಾಡ್ಕೊತಿದ್ದೆ, ನನ್ನ ಕಷ್ಟ ನಿಮಗೆ ಅರ್ಥ ಆಗೋದಿಲ್ಲ ಅಂತ ತಾಂಡವ್ ಹೇಳ್ತಾರೆ. ಅಂಥದ್ದು ಏನಾಯಿತು ತಾಂಡವ್ ಅಂತ ಕೇಳಿದಕ್ಕೆ ನಮ್ಮಮ್ಮ ಆ ದರ್ಶಿನಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದಾಗ ಏನು ತಮಾಷೆ ಮಾಡ್ತಿದ್ಯಾ ಅಂತ ಶ್ರೇಷ್ಠ ನಗ್ತಿದ್ರೆ, ನಾನು ನಿಜನೇ ಹೇಳ್ತಿರೋದು
ಆ ಭಾಗ್ಯಗೋಸ್ಕರ ನನ್ನಮ್ಮ ದರ್ಶಿನಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಭಾಗ್ಯನೇ. ಆ ಭಾಗ್ಯನಂತೂ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ತಾಂಡವ್ ಶ್ರೇಷ್ಠನ ಕರ್ಕೊಂಡು ದೇವಸ್ಥಾನದ ಕಡೆ ಬರ್ತಾರೆ. ಯಾಕೆಲ್ಲ ಕರ್ಕೊಂಡು ಬಂದೆ ಅಂದಾಗ ಆ ಭಾಗ್ಯ ಇಲ್ಲೇ ಅಲ್ವಾ ಭಜನೆ ಮಾಡ್ಕೊಂಡು ಕೂತಿರೋದು, ಇಲ್ಲಿ ಭಜನೆ ಮಾಡ್ಕೊಂಡು ಕೂತಿದ್ದಾಳೆ, ಅಲ್ಲಿ ನನ್ನಮ್ಮ ಕಷ್ಟಪಡ್ತಿದ್ದಾರೆ, ಇವಳನ್ನ ಸುಮ್ಮನೆ ಬಿಡೋಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಇವಳನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಇವತ್ತು ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ ಅಂತ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಾರೆ ತಾಂಡು. ಬಟ್ ಅಲ್ಲಿ ಭಾಗ್ಯ ಇಲ್ಲದೆ ಎಲ್ಲಪ್ಪ ಇದು ಯಾವ ಭಜನೆ ನಡೀತಿದೆ ಏನು ಎಲ್ಲ ಶಾಕ್ ಆಗ್ತಿದೆ ತಾಂಡವ್ಗೆ. ನಂತರ ಅಲ್ಲಿ ಭಾಗ್ಯ ಹೋಟೆಲ್ ಕಡೆ ಹೋಗ್ತಿದ್ರೆ ಅಲ್ಲಿ ಓನರ್ ಬಂದಿದ್ದಾರೆ. ಇವತ್ತು ಸೂಪರ್ವೈಸರ್ ಜೊತೆ ಮಾತಾಡ್ತಿದ್ದಾರೆ. ಅಲ್ಲಿ ನಮ್ಮ ಸ್ಪೆಷಲ್ ಡಿಶ್ ಅಂದಾಗ ನಮ್ಮವರು ಹೋಗಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಬಂದಿರ್ತಕ್ಕಂಥ ವ್ಯಕ್ತಿ ರಿವ್ಯೂ ಕೊಟ್ಟರೆ ನಮ್ಮ ಹೋಟೆಲ್ ಯಾವುದೋ ಮಟ್ಟಕ್ಕೆ ಹೋಗುತ್ತೆ, ಗುಡ್ ರಿವ್ಯೂಸ್ ಇಲ್ಲ ಅಂದರೆ ಖಂಡಿತ ನಮ್ಮ ಹೋಟೆಲ್ನೇ ಕ್ಲೋಸ್ ಮಾಡಬೇಕಾಗುತ್ತೆ ಅಂತಿದ್ದಾರೆ. ಹಾಗಿದ್ರೆ ಯಾರು ಬಂದಿದ್ದಾರೆ? ಖಂಡಿತ ಗೌರೀಶ್ ಅಕ್ಕಿ ಅವರು ಇಲ್ಲಿ ಫುಡ್ ರಿವ್ಯೂವರ್ ಆಗಿ ಈ ಒಂದು ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಹೊಸ ಪಾತ್ರೆ ಎಂಟ್ರಿ ಆಗಿದೆ. ಆದರೆ ಇಲ್ಲಿ ಭಾಗ್ಯ ಒಂದು ಸ್ಪೆಷಲ್ ಡಿಶ್ನ ತರ್ತಾನೆ ಇಲ್ಲ. ಆದರೆ ಫುಡ್ ರಿವ್ಯೂವರ್ ಅದೇ ಸ್ಪೆಷಲ್ ಡಿಶ್ನ ರಿವ್ಯೂ ಮಾಡಬೇಕು ಅಂತ ಇವತ್ತು ಬಂದಿರೋದು ಹೋಟೆಲ್ಗೆ. ನಂತರ ನೀವು ಏನು ಯೋಚನೆ ಮಾಡಬೇಡಿ ಸರ್, ಸಖತ್ತಾಗಿರುತ್ತೆ. ಅವ್ರು ಏನೂ ಕೂಡ ಒಂದು ಪೆನ್ ಪಾಯಿಂಟ್ ಕೂಡ ಹೇಳಲ್ಲ, ಅಷ್ಟು ಚೆನ್ನಾಗಿ ರಿವ್ಯೂ ಕೊಡ್ತಾರೆ ಅಂತ ಸೂಪರ್ವೈಸರ್ ಓನರ್ಗೆ ಹೇಳ್ತಿದ್ರೆ ಅದು ಏನೋ ಗೊತ್ತಿಲ್ಲ, ಏನೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಆ ರಿವ್ಯೂ ಏನು ಅಂತ ಗೊತ್ತಾಗೋದೆ ನಾಳೆ ಅಪ್ಲೋಡ್ ಆದ ನಂತರ ಅಂತ ಹೇಳ್ತಾರೆ. ನಾನು ಅವ್ರ ಮುಖ ನೋಡೇ ಕಂಡುಹಿಡಿದ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಅವ್ರ ಮುಖ ನೋಡಿ ಎಲ್ಲ ಕಂಡುಹಿಡಿಯೋಕ್ಕಾಗೋದಿಲ್ಲ. ನೀವು ನಮ್ಮ ಫುಡ್ಡಲ್ಲಿರೋ ಏನಾದರೂ ತಪ್ಪು ಕಂಡುಹಿಡಿಬೋದೇ ಹೊರತು ಅವ್ರ ಮುಖದಲ್ಲಿ ಯಾವುದೇ ರೀತಿಯ ಒಂದು ರಿಯಾಕ್ಷನ್ ಕೂಡ ಅವ್ರು ಕೊಡೋದಿಲ್ಲ. ಅವ್ರನ್ನ ನಾರ್ಮಲ್ ಕಸ್ಟಮರ್ ಥರ ಟ್ರೀಟ್ ಮಾಡಬೇಡಿ. ಅವರು ತುಂಬಾ ಸ್ಪೆಷಲ್. ನಮಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರಂತೂ ನಾನು ಸುಮ್ಮನೆ ಇರುವುದಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ನಂತರ ಇಲ್ಲಿ ಭಾಗ್ಯ ಬರಿಗೈಲಿ ಬರ್ತಿರೋದನ್ನ ನೋಡಿ ಅವ್ರಿಗೆ ಶಾಕ್ ಆಗ್ತದೆ. ಏನಿದು ಬರಿಗೈಲಿ ಬರ್ತಿದ್ದಾರಲ್ಲ ಎಲ್ಲಿ ಅಂದಾಗ ಅಲ್ಲಿ ಅವ್ರಿಗೆ ಮಾಡೋರಿಗೆ ಹುಷಾರಿಲ್ವಂತೆ, ಹಾಗಾಗಿ ಇವತ್ತು ಕೊಡಲ್ಲ ಅಂತ ಹೇಳಿಬಿಟ್ರು ಅಂಥದ್ದಾಗೆ ಅವ್ರಿಗೆ ಶಾಕ್ ಆಗ್ತದೆ. ಏನ್ರಿ ಮಾಡೋದು, ಇವತ್ತು ಬಂದಿರೋ ಸ್ಪೆಷಲ್ ಗೆಸ್ಟ್ ಆ ಒಂದು ಸ್ಪೆಷಲ್ ಡಿಶ್ನ ರಿವ್ಯೂ ಮಾಡೋಕ್ಕೆ ಬಂದಿರೋದು. ನಮ್ಮ ಓನರ್ ಸುಮ್ಮನೆ ಬಿಡ್ತಾರೆ ಈ ರೀತಿ ಆದರೆ ಅವ್ರಿಗೆ ಅನುಮಾನ ಬರಲ್ವಾ? ನಾವು ಬೇರೆ ಕಡೆ ತರ್ತಿದ್ದೀವಿ ಅಂತ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊತಿದ್ದಾರೆ. ಆದರೆ ಟೆನ್ಷನ್ ಫ್ರೀಯಾಗಿ ಇರಬಹುದು, ಯಾಕಂದರೆ ಅದನ್ನು ಭಾಗ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಔಷಧಿ ಭಾಗ್ಯ ಹತ್ರನೇ ಇದೆ. ಆದರೆ ಭಾಗ್ಯಗೆ ಅದು ವತಶವ್ಗೆ ರಸೇನ ಅನ್ನೋದು ಗೊತ್ತಾಗಬೇಕಾಗಿದೆ. ಫೈನಲಿ ಒಳ್ಳೆ ಹೆಸರು ತಂದ್ಕೊಡೋದಂತೂ ಭಾಗ್ಯ, ಅದನ್ನು ಮಾಡೋದಂತೂ ಭಾಗ್ಯ. ಅದು ಹೇಗೆ ಏನು ರಿವ್ಯೂ ಹೇಗಿರುತ್ತೆ, ಗೌರಿ ಅಕ್ಕಿ ಅವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರೆ, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.